ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ಮಧ್ಯರಾತ್ರಿ ಬೆಂಗಳೂರು ಮಲಗಿರಲಿಲ್ಲ. ಆದರೆ ಜನ ಮಲಗಿ ಎಷ್ಟು ಹೊತ್ತಾಗಿತ್ತು? 1 ಗಂಟೆ ದಾಟಿತ್ತು. ಆ ಹೊತ್ತಿನಲ್ಲಿ ಇಬ್ಬರು ನಾಯಕರುಗಳು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಇದು ಆಶ್ಚರ್ಯಜನಕ ಏನೂ ಅಲ್ಲ. ಬಹುಮಟ್ಟಿಗೆ ರಾಜಕೀಯ ಬೆಳವಣಿಗೆಗಳು ನಡೆಯುವುದು ರಾತ್ರಿ ಹೊತ್ತೆ. ಅದು ರಾಜಕಾರಣದ ಗುಣಧರ್ಮನೇ ಹಾಗೆ. ಮಧ್ಯರಾತ್ರಿ ಯಾರು, ಎಲ್ಲಿ, ಯಾಕೆ ಭೇಟಿ ಮಾಡ್ತಾರೆ, ಏನು ಚರ್ಚೆ ನಡೆಸ್ತಾರೆ ಹೇಳೋದಕ್ಕಾಗಲ್ಲ. ನಿನ್ನೆನೂ ಹಾಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕ ಸತೀಶ್ ಜಾರಕಿಹೊಳಿ ಅವರ ಕಾರು ಒಂದು ಖಾಸಗಿ ಹೋಟೆಲ್ನ ಹತ್ರ ಹೊರಟಿತ್ತು. ಅಲ್ಲಿಗೆ ಬಂದವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಇಬ್ಬರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದರು. ಇದು ಹಲವರು ಹುಬ್ಬೇರುವಂತೆ ಮಾಡಿತ್ತು, ಆಶ್ಚರ್ಯಕ್ಕೆ ಕಾರಣ ಆಗಿತ್ತು. ಆದರೆ ಇದು ಆಶ್ಚರ್ಯ ಪಡುವ ಬೆಳವಣಿಗೆಯೂ ಆಗಿರಲಿಲ್ಲ, ಹುಬ್ಬೇರಿಸುವ ಬೆಳವಣಿಗೆಯೂ ಆಗಿರಲಿಲ್ಲ. ಸಿದ್ದರಾಮಯ್ಯನವರಿಗೆ ಆಪ್ತರಾದಂಥ ಸಚಿವರು ಡಿ ಕೆ ಶಿವಕುಮಾರ್ ಅವರ ಜೊತೆ ಹೋಗಿ ಏನು ಮಾತನಾಡಿರ್ಬೋದು. ಹಾಗೆಯೇ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಹಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿವೆ, ವಿವಾದಗಳಿವೆ. ಬೆಳಗಾವಿ ರಾಜಕಾರಣದಲ್ಲಿ ಯಾವತ್ತು ಡಿ ಕೆ ಶಿವಕುಮಾರ್ ಎಂಟ್ರಿ ತೆಗೆದುಕೊಂಡರು ಅವತ್ತಿಂದ ಪ್ರಾರಂಭವಾದ ಸಮಸ್ಯೆ ಅದು. ಡಿ ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬೆಂಬಲಿಸ್ತಾ ಬಂದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಸೆಡ್ ಹೊಡೆದು ನಿಂತರು. ಅದು DCC ಬ್ಯಾಂಕ್ನ ಚುನಾವಣೆಯಲ್ಲೂ ಕಾಣ್ಬೋದಾಗಿತ್ತು. ಸತತವಾಗಿ ಈ ಭಿನ್ನಾಭಿಪ್ರಾಯಗಳಿತ್ತು. ಬೆಳಗಾವಿ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅತಿಯಾಗಿ ಮಧ್ಯಪ್ರವೇಶ ಇಂಟರ್ಫಿಯರೆನ್ಸ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ. ಸೊ ಇದು ಅವರಿಬ್ಬರ ನಡುವೆ ಒಂದು ದೊಡ್ಡ ಕಂದಕವನ್ನೇ ಸೃಷ್ಟಿ ಮಾಡಿತ್ತು. ಆದರೆ ಯಾವಾಗ ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಶ್ನೆ ಬಂತು, ರಾಜ್ಯ ರಾಜಕಾರಣ, ಕಾಂಗ್ರೆಸ್ ರಾಜಕಾರಣ ಇನ್ನೊಂದು ದಿಕ್ಕಿಗೆ, ಇನ್ನೊಂದು ಮಗ್ಗಲಿಗೆ ತೆರೆದುಕೊಳ್ಳುವ ಲಕ್ಷಣಗಳು ಕಾಣೋದಕ್ಕೆ ಪ್ರಾರಂಭ ಆಯಿತು. ಡಿ ಕೆ ಶಿವಕುಮಾರ್ ಕೂಲಿ ಕೇಳುತ್ತಿದ್ದವರು ಈಗ ಬೇರೆ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ. ಮೊದಲು ಅವರು ಹೇಳ್ತಾ ಇದ್ದರು, ನೀವೆಲ್ಲ ಗಮನಿಸಿರ್ಬೋದು, ಏನು ಪಕ್ಷದ ಹೈಕಮಾಂಡ್ ಹೇಳಿದರೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಶಾಸಕರ ಬೆಂಬಲ ಅಗತ್ಯ ಇಲ್ಲ. ಈ ಮಾತನ್ನು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಸದಾ ಹೇಳ್ತಾ ಬಂದಿದ್ದಾರೆ. ಶಾಸಕಾಂಗ ಪಕ್ಷದಲ್ಲಿ ಯಾರಿಗೆ ಬೆಂಬಲ ಇದೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ ಅಂತ. ಆದರೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಆಸೆಯನ್ನು ಈಡೇರಿಸ್ತೋ ಇಲ್ಲವೋ ಅನ್ನೋ ಪ್ರಶ್ನೆ ಉದ್ಭವವಾದ ಸಂದರ್ಭದಲ್ಲಿ ಡಿ ಕೆ ತಮ್ಮ ರಾಜಕಾರಣವನ್ನು ಇನ್ನೊಂದು ಮಗ್ಗಲಿಗೆ ಹೋಲಿಸುವ ಯತ್ನ ಮಾಡಿದರು. ಅದು ಶಾಸಕಾಂಗ ಪಕ್ಷದಲ್ಲಿ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳುವುದು. ಶಾಸಕರ ಬೆಂಬಲ ಬೇಕೇ ಬೇಕು ಅನ್ನುವ ಅರಿವು ಪ್ರಾರಂಭವಾದ ತಕ್ಷಣ ಅವರು ಒಂದು ಹಂತದಲ್ಲಿ ತಮ್ಮ ಬೆಂಬಲಿಗರ ಸಹಿ ತೆಗೆದುಕೊಳ್ಳುವವರೆಗೂ, ಸಹಿ ಸಂಗ್ರಹಣವರೆಗೂ ಹೋಗಿದ್ದರು. ಆದರೆ ಭಾಳಷ್ಟು ಜನ ಅದಕ್ಕೆ ಆಸಕ್ತಿ ತೋರಿಸಲಿಲ್ಲ. ಆದರೆ ಅವರು ಸತತವಾಗಿ ಶಾಸಕರ ಜೊತೆ ಮೊದಲ ಹಂತದಲ್ಲಿ ಸಂಪರ್ಕವನ್ನು ಹೆಚ್ಚು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇವನು ಜೈಲಿನಲ್ಲಿ ಇಬ್ಬರು ಶಾಸಕರನ್ನು ಭೇಟಿ ಮಾಡಿದ್ರು. ಹಾಗೆ ಬೇರೆ ಬೇರೆ ಶಾಸಕರು ಕರೆದು ಮಾತನಾಡ್ತಾ ಇದ್ದರು. ಆದರೆ ಕಳೆದ 3-4 ದಿನದಿಂದ ಅವರು ಇನ್ನೊಂದು ಬೆಂಬಲ ಕ್ರೋಢೀಕರಣದ ಇನ್ನೊಂದು ಹೆಜ್ಜೆಯನ್ನು ಇಟ್ಟರು. ಅದು ಸಿದ್ದರಾಮಯ್ಯನವರ ಜೊತೆಗಿರುವ ಸಚಿವರನ್ನು ಕರೆದು ಮಾತನಾಡೋದು, ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡೋದು. ಸೊ ಅವರು ಜಮೀರ್ ಅಹಮದ್ ಕರೆದು ಮಾತಾಡಿದ್ರು, ಮಾದೇವಪ್ಪನ ಕರೆದು ಮಾತನಾಡಿದ್ರು. ಹೀಗೆ ಒಬ್ಬೊಬ್ಬರೇ ಕರೆದು ಅವ್ರ ಜೊತೆ ಮಾತನಾಡಿದ್ರು. ಲೇಟೆಸ್ಟ್ ಆಗಿ ನಿನ್ನೆ ಮಧ್ಯರಾತ್ರಿ ಅವರು ಕರೆದದ್ದು ಸತೀಶ್ ಜಾರಕಿಹೊಳಿ ಅವರನ್ನು. ಸತೀಶ್ ಜಾರಕಿಹೊಳಿ ಏನು ಚರ್ಚೆ ಮಾಡಿದ್ರು ಆ ಬಗ್ಗೆ ಅವರು ಇವತ್ತು ಸುದ್ದಿಗಾರರಿಗೆ ವಿವರವನ್ನು ಕೂಡ ಜಾರಕಿಹೊಳಿ ಕೊಟ್ಟರು. ಒಂದು, ಅವರು ಹೇಳಿದ್ದು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಅವರಿಗೆ ಮೊದಲಿಂದ ಇತ್ತು, ಈಗಲೂ ಇದೆ ಅಂತ ಅವರಂದರು ಜಾರಕಿಹೊಳಿ. ಸೊ ಆದರೆ ಅವರ ಮಾತು ಇಲ್ಲಿಗೆ ಸೀಮಿತ ಆಗಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ತಾವು ಮುಖ್ಯಮಂತ್ರಿ ಆದರೆ ಆಗುವುದಕ್ಕೆ ಬೆಂಬಲಿಸಿದರೆ ಸತೀಶ್ ಅವರಿಗೆ 2 ಪ್ರಪೋಸಲನ್ನು ಕೊಟ್ಟರು ಅಂತ ಹೇಳಲಾಗ್ತಾ ಇದೆ. ಒಂದು, ನೀವು KPCC ಅಧ್ಯಕ್ಷರಾಗಿ,
ಹಾಗೆಯೇ ನಿಮಗೆ ಬೇಕಾದ ಪವರ್ಫುಲ್ ಖಾತೆಯನ್ನು ಕೊಡ್ತೀನಿ, ನನ್ನನ್ನು ಬೆಂಬಲಿಸಿ ಅಂತ. ಅದಕ್ಕೆ ಸತೀಶ್ ಜಾರಕಿಹೊಳಿ ಯೂಶ್ವಲಿ ಮಾತನಾಡೋದು ಕಡಿಮೆ. ಅವರು ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳುವ ರಾಜಕಾರಣಿ. ಅವ್ರಿಗೆ ಮುಚ್ಚುಮರೆ ಆ ಕಡೆ ಈ ಕಡೆ ಅಡ್ಗೋಡೆ ಮೇಲೆ ದೀಪನೋ ಸೊ ಅದು ಯಾವುದೂ ಇಲ್ಲ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದು, ಒಂದು ಹೈಕಮಾಂಡ್ ಏನು ಹೇಳುತ್ತೋ ಹೈಕಮಾಂಡ್ ತೆಗೆದುಕೊಳ್ಳೋ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಆದರೆ ನಾನು ಸಿದ್ದರಾಮಯ್ಯನವ್ರ ಜೊತೆ ಇದ್ದೇನೆ, ಸಿದ್ದರಾಮಯ್ಯನವ್ರ ಜೊತೆನೇ ಇರ್ತೇನೆ. ಈ ಮಾತನ್ನು ಅವರು ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿಸಿದರು. ಹಾಗೇನೆ ಅವರು ಮಾಧ್ಯಮದವ್ರ ಜೊತೆ ಮಾತನಾಡಬೇಕಾದ್ರದ್ದು ಹೇಳಿದ್ರು, ದೇವಸ್ಥಾನ ಸಿದ್ದರಾಮಯ್ಯನವ್ರ ಜೊತೆ ಇದ್ದೇನೆ ಅಂತ. ಸೊ ಅದರಿಂದ ಸಿದ್ದರಾಮಯ್ಯನವರನ್ನ ಜೊತೆಗೆ ಇರುವ ಸಚಿವರನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬದಲಿಸೋದಕ್ಕೆ ಸಾಧ್ಯ ಆಯ್ತಾ ಇಲ್ವಾ, ಅವರನ್ನು ಸೆಳೆದುಕೊಳ್ಳುವ ಯತ್ನದಲ್ಲಿ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಯಶಸ್ವಿಯಾದರು ಅಂತ. ಸೊ ಸಿದ್ದರಾಮಯ್ಯನವ್ರ ಜೊತೆ ಇರುವಂಥ ಬಹುತೇಕ ಸಚಿವರುಗಳು, ಅವರ ಬೆಂಬಲಿಗ ಸಚಿವರು, ಅವರೆಲ್ಲ ಸೀನಿಯರ್ಸ್ಗಳು ಅಂತ. ಒಂದು ರೀತಿಯಲ್ಲಿ ಅವರೆಲ್ಲ ಡಿ ಕೆ ಶಿವಕುಮಾರ್ ಕಾಂಪಿಟೇಟರ್ಸ್ಗಳೇ ಅಂತ. ಜಾರ್ಜ್ ಅವರು, ಸೊ ಜಾರ್ಜ್ ಅವರು ಕೂಡ ಜಾರ್ಜ್ ಅವರನ್ನು ಡಿ ಕೆ ಶಿವಕುಮಾರ್ ಮೊದಲು ಭೇಟಿ ಮಾಡಿದ್ದು. ಯಾಕೆಂದರೆ ಇನ್ನೊಂದು ಕಾರಣ ಇತ್ತು, ಜಾರ್ಜ್ ಅವರು ಈ ಒಂದು ನೆಹರು ಕುಟುಂಬಕ್ಕೆ ಅತ್ಯಾಪ್ತರು ಅಂತ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕ ಅವರಿಗೆ ಅತಿ ಹತ್ತಿರದ ಸಂಬಂಧ ಇದೆ. ಫೋನ್ ಮಾಡಿಬಿಟ್ಟು ಅವ್ರ ಜೊತೆ ಮಾತನಾಡುವರು ಅವರು. ಸೊ ಇದ್ದಕ್ಕಿದ್ದಾಗ ಅವರನ್ನು ಭೇಟಿ ಮಾಡುವ ಕಾರಣ ಏನು ಅನ್ನೋ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೀತು. ನೆಹರು ಕುಟುಂಬದವರೇ ಅವರನ್ನು ಕಳಿಸಿರಬಹುದಾ, ಚರ್ಚೆ ಮಾಡಿರಬಹುದಾ. ಆದರೆ ಜಾರ್ಜ್ ಹೇಳಿದ್ದು, ಯಾರೂ ನಾನು AICC ಪ್ರತಿನಿಧಿಯಾಗಿ ಬಂದಿಲ್ಲ ಅಂತ. ಸೊ ಅದರ ಜೊತೆಗೆ ಅವರು ಕೂಡ ಸಿದ್ದರಾಮಯ್ಯನವರ ಜೊತೆ ತಾವು ಗಟ್ಟಿಯಾಗಿ ನಿಂತಿರುವುದಾಗಿ ಅವರು ತಮ್ಮ ನಿಲುಮೆಯನ್ನು ಎಕ್ಸ್ಪ್ರೆಸ್ ಮಾಡಿದ್ದು. ಅದರಂತೆ ಜಮೀರ್ ಅಹಮದ್. ಸೊ ಈಗ ಹಾಗೆ ಹೇಳಿಕೆ ನೀಡುತ್ತಾ ಇರುವವರು ಇವತ್ತು ಸತೀಶ್ ಜಾರಕಿಹೊಳಿಯವರು. ಅದರಂತೆ BK ಹರಿಪ್ರಸಾದ್ ಅವರು ಚಿಕ್ಕಮಗಳೂರಿನಲ್ಲಿದ್ದಾರೆ. ಅಲ್ಲೂ ಅವರು ಸುದ್ದಿಗಾರರ ಜೊತೆ ಮಾತಾಡಿದರು. ಅವರು ಅದಕ್ಕೂ ಮೊದಲು ರಾಹುಲ್ ಗಾಂಧಿ ಅವರು ಒಂದು 10 ನಿಮಿಷದ ಅವಧಿಗೆ ಭೇಟಿ ಮಾಡಿದರು. ಅವರು ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದು, ಈಗ ಸಿದ್ದರಾಮಯ್ಯನವರ ಜೊತೆಗಿರುವವರು ಒಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಈ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿತ್ತು ಅನ್ನುವುದನ್ನೇ ಇವರಿಗೆ ಅಲ್ಲಗಳೆಯೋದು ಪ್ರಾರಂಭ ಮಾಡಿದ್ದಾರೆ. ಅಲ್ಲಗಳಿತ ಒಂದೊಮ್ಮೆ ಅಧಿಕಾರ ಹಂಚಿಕೆಯ ಸೂತ್ರ ಅನ್ನೋದು ಇದ್ದಿದ್ದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಬೇಕಿತ್ತಲ್ವ. ಶಾಸಕಾಂಗ ಪಕ್ಷದಲ್ಲಿ ನಾವು ಆಯ್ಕೆ ಮಾಡಿದ್ದು ಸಿದ್ದರಾಮಯ್ಯನವ್ರನ್ನ ಅವ್ರಿಗೆ ಬಹುಮತದಿಂದ ನಾವು ಆಯ್ಕೆ ಮಾಡಿದ್ವಿ. 2.5 ವರ್ಷಕ್ಕಂತ ಆಯ್ಕೆ ಮಾಡೇ ಇಲ್ಲ. ಸೊ ಅಂಥ ಸೂತ್ರ ಇದ್ದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಬೇಕಾಗಿತ್ತು. ಈಗ ಹೇಳಿದ್ರೆ ಏನು ಪ್ರಯೋಜನ? ಈ ಹೊಸ ವರಸೆ ಇದು. ಈ ಹೊಸ ವರಸೆಯನ್ನು ಸಿದ್ದರಾಮಯ್ಯನವ್ರ ಬೆಂಬಲಿಗರು ಪ್ರಾರಂಭ ಮಾಡಿದ್ದಾರೆ. ಅದರ ಜೊತೆಗೆ ಅವರ ದಟ್ ಸಿದ್ದರಾಮಯ್ಯನವರ ಈ ಒಂದು ಬಲ ಇದೆಯಲ್ಲ, ಬಲ ಕುಗ್ಗಿದಂತೆ ಕಾಣಲ್ಲ. ಶಾಸಕರ ಕೆಲವು ವ್ಯತ್ಯಾಸ ಆಗಿರ್ಬೋದು. ಡಿ ಕೆ ಶಿವಕುಮಾರ್ಗೆ ಬೆಂಬಲಿಗರ ಸಂಖ್ಯೆ 50ಕ್ಕೂ ದಾಟಿದು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ 30 ಜನ ಯೂಶ್ವಲಿ ಹೊಸಬರಿದ್ದಾರೆ. ಅವರನ್ನು ಟಿಕೆಟ್ ಕೊಟ್ಟು ಆರಿಸಿ ತಂದವರನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಫೈನಾನ್ಸ್ ಮಾಡಿ ಅವರು ಗೆಲ್ಲಿಸಿದ್ದಾರೆ, ಸಹಜವಾದದ್ದು. ಆದರೆ ಡಿ ಕೆ ಶಿವಕುಮಾರ್ ಏನು ಯೋಜನೆ ಪ್ಲ್ಯಾನ್ ಮಾಡಬೇಕಾಗಿತ್ತು, ಅದರಲ್ಲಿ ಏನು ತಪ್ಪಾಗ್ತಾ ಇದೆ ಅಂತ ಹೇಳ್ತೀನಿ ನಾನು. ಈ ಸಣ್ಣ ಪುಟ್ಟ ಅವ್ರ ಹತ್ರ ಎಲ್ಲ ಹೇಳ್ಸೋಕ್ಕೆ ಹೋಗಬಾರ್ದು. ಸಾಧ್ಯ ಆದರೆ ಸೀನಿಯರ್ಸ್ ಒಬ್ಬೊಬ್ಬರನ್ನು ತೆಗೆದುಕೊಂಡು ಅವ್ರ ಬಾಯಲ್ಲಿ ಹೇಳಿಸಿರ್ಬೇಡಿ. ಅದು ಬಿಟ್ಬಿಟ್ಟು ಯಾರ ರಾಮನಗರ ಫಸ್ಟ್ ಟೈಮ್ ಆಯ್ಕೆ ಅದು MLA ಹತ್ರ ಹೇಳಿಸೋದು, ಅದು ಯಾವುದೋ ಚನ್ನಗಿರಿ ಶಿವಗಂಗಾನ ಬಸವರಾಜ್ ಶಿವಗಂಗಾ ಈ ಟೈಪಿನ ಜನ ಫಸ್ಟ್ ಟೈಮ್ ಆಯ್ಕೆಯಾದವರು ಕಾಂಗ್ರೆಸ್ ಒಳಗಡೆ ಯಾವುದೇ ಸ್ಟ್ರೆಂತ್ ಇಲ್ದಿರೋರು. ಅಂಥವ್ರ ಹತ್ರ ಹೇಳಿಸಿದರೆ ಡಿ ಕೆ ಶಿವಕುಮಾರ್ಗೆ ಶಕ್ತಿ ಬರಲ್ಲ. ಅಂಥವ್ರು ಮಾತನಾಡೋ ಸಂದರ್ಭದಲ್ಲಿ ಡಿ ಕೆ ಶಿವ ಫಸ್ಟ್ ಆಸ್ಕ್ ದೆಮ್ ಟು ಶಟ್ ಅಪ್ ಹೇಳಬೇಕು. ರಾಮನಗರದ MLAಗೆ ಹೇಳಬೇಕು ಅವರಿಗೆ, ನೋಡಯ್ಯ ನೀವು ಮುಚ್ಚಿಕೊಂಡಿರು, ಫಸ್ಟ್ ಟೈಮ್ ಆಯ್ಕೆ ಆಗಿದೆಯಾ, ನನ್ನ ಮೇಲೆ ಪ್ರೀತಿ ಇರೋ ಸರಿ ನಿನಗೆ, ನೀನು ಹೇಳಿಕೆ ಈ ರೀತಿ ಕೊಟ್ಬಿಟ್ಟು ವಾತಾವರಣ ಹಾಳು ಮಾಡಬೇಡ. ಡಿ ಕೆ ಶಿವಕುಮಾರ್ ಹೇಳಬೇಕಾಗಿತ್ತು ಅವರಿಗೆ. ಅವ್ರು ಬಾಯಿಗೆ ಬಂದಾಗ ಈಗಲೇ ಆಗೋಯ್ತು 200% ವಿಮಾನ ನಿಮ್ದಲ್ಲಿ ಬಂದಿಡಿದೆ, ಫೈನ್. ಅವರ ಹೋಗೋದ್ರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಡೆಲ್ಲಿಗೆ ಹೋದರು, ಅಲ್ಲಿ ಯಾರು ನೋಡಿದ್ರು ಅವರು ಹೋಟ್ಲಲ್ಲಿ ಇದ್ಕೊಂಡು ಬಂದರು ಅಲ್ವಾ, ಯಾರೂ ಸಿಕ್ಕೇ ಇಲ್ಲ ಹೈಕಮಾಂಡ್ನವರು. ಆದರೂ ಮುಖ ಉಳಿಸ್ಕೋಬೇಕಲ್ಲ, ಹೈಕಮಾಂಡ್ ಮೀಟ್ ಮಾಡಿದೆ ಯಾರು ಅಂತ ಹೇಳಿಲ್ಲ. ಏರ್ಪೋರ್ಟಿಗೆ ಬಂದ್ಕೊಂಡು 200% ನಾಳೆ ಬೆಳಗ್ಗೆ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಇಂಥವ್ರ ಹತ್ರ ಎಲ್ಲ ಹೇಳಿಸ್ಬೇಕಾ? ದೊಡ್ಡವ್ರ ಹತ್ರ ಹೇಳಿಸ್ಬೇಕು ಡಿ ಕೆ ಅವರು.
ಪ್ರಬಲವಾಗಿರೋರನ್ನ ಯಾರನ್ನ ಹಿಡ್ಕೊಬನ್ನಿ ಕಾಂಗ್ರೆಸ್ನಲ್ಲಿ, ಸೀನಿಯರ್ ಲೀಡರ್ಸು, ಶಕ್ತಿ ಇರುವಂಥ ಅವ್ರ ಕೈ ಹಿಡಿಸಿ. ಆವಾಗ ಡಿ ಕೆ ಅವರ ಸ್ಟ್ರೆಂತು, ಶಕ್ತಿ, ಪರಿಣಾಮ ಬೇರೆ ಆಗುತ್ತೆ. ಈ ಪ್ರಯೋಜನ ಇಲ್ಲದಿರುವಂಥ ಈ ಬೋರ್ಡಿಗಿಲ್ದಿರೋ MLAಗಳು ಏನಿವೆ, ಆಯ್ಕೆಯಾಗೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಶಿವಕುಮಾರ್ ಅವ್ರ ಮೇಲೇ ಅವಲಂಬಿತರಾಗಿ ಸಂಪನ್ಮೂಲದಿಂದ ಹಿಡಿದು ಈಗ ಹೇಳಿಕೆ ಕೊಟ್ಟರೆ ಗೌರವ ಬರಲ್ಲ. ರಾಜಕೀಯ ಅನ್ನೋದು ಚೆಸ್ ಇದ್ದಾಗೆ, ದ್ಯಾಟ್ ಯು ಹ್ಯಾವ್ ಟು ಪ್ಲೇ ಡಿಫ್ರೆಂಟ್ಲಿ. ಡಿ ಕೆ ಶಿವಕುಮಾರ್ ಅದರಲ್ಲಿ ಭಾಳ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ. ಐ ನೋ ಇಶ್ಯೂ. ಅವ್ರು ಭಾಳ ಇದಾಗಿ ಇವತ್ತು ಕೂಡ ಸಿದ್ದರಾಮಯ್ಯನವರು ನಮ್ಮ ನಾಯಕರು ಆಗಲಿ ಭಾಳ ಜೆಂಟ್ಲಾಗಿ ಅವ್ರು ಬಿಹೇವ್ ಮಾಡ್ತಿದ್ದಾರೆ. ಆದರೆ ಅವರ ಸುತ್ತಮುತ್ತಲ ಇರೋವರು, ಬೋರ್ಡಿಗೆ ಇಲ್ದಿದ್ದವರು, ತಲೆ ಇಲ್ದಿದ್ದವರು, ರಾಜಕಾರಣ ಗೊತ್ತಿಲ್ದಿದ್ದವರು, ಅವು ಬಂದು ಈ ನಮ್ಮ ಕ್ಯಾಮ್ರಾದವ್ರು ಕಂಡ್ರೆ ಸಾಕು ಗೂಟ ಹಿಡಿದ್ಬಿಟ್ರೆ ಬಡ 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 ಅಂತ. ಅದು ಯಾವ ರೀತಿ ನಮ್ಮಲ್ಲಿ ಕತ್ತೆ ಹುಚ್ಚೊಯ್ದಂಗೆ ಅಂತಾರೆ. ಅದಕ್ಕೆ ಈ ಕತ್ತೆ ಹುಚ್ಚೊಯ್ದು ಅಂದರೆ ಅದಕ್ಕೆ ಒಂದಕ್ಕೊಂದು ಸಂಬಂಧನೇ ಇರಲ್ಲ, ಹೇಳ್ತಾ ಹೋಗೋದು. ಇದು ಡಿ ಕೆ ಶಿವಕುಮಾರ್ ಅವರ ಚಾನ್ಸಸ್ ಇದೆಯಲ್ಲ ಮುಖ್ಯಮಂತ್ರಿ, ಅದನ್ನು ಹಾಳು ಮಾಡುತ್ತೆ. ಇವರು ರೀತಿ ಮಾತನಾಡುವ ಮೂಲಕ ಅದನ್ನೇ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಹೇಳಿದ್ದು. ನೋಡಿ, ಈ ರೀತಿ ವಾತಾವರಣ ಈ ರೀತಿ ಇದೆ, ದೆಹಲಿಗೆ ಬರ್ತಾರೆ, ಏನು ಹೇಳಿಕೆ ಕೊಡ್ತಾರೆ, ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿಸ್ಲಪ್ಪ ಅಂತ ಹೈಕಮಾಂಡಿಗೆ ಅನಿಸುತ್ತೆ. ಮತ್ತು ಅದಕ್ಕಿಂತ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೊಳ್ಬೇಕಾದ್ದು ಏನು ಅಂದರೆ, ಅವರಿಗೂ ರಾಹುಲ್ ಗಾಂಧಿ ಗೊತ್ತು. ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ದೆಹಲಿಗೆ ಶಾಸಕರನ್ನ ಕರೆಕ್ಕೆ ಬರೋದು ಒಪ್ಪಲ್ಲ. ರಾಜಸ್ಥಾನದಲ್ಲಿ ಅದನ್ನೇ ಮಾಡಿ ಹೊಡೆಸ್ಕೊಂಡು ಆಯಿತು ಪೈಲಟ್ಟು. ಮಧ್ಯಪ್ರದೇಶದಲ್ಲಿ ಅದೇ ಕೆಲಸ ಆಯಿತು. ಶಾಸಕರುಗಳನ್ನ ಕರ್ಕೊಂಡೋಗಿ ಅವ್ರಿಗೆ ಇಷ್ಟನೇ ಆಗಲ್ಲ. ಅದು ಸೈಕಾಲಜಿ ಯಾರು ಗೊತ್ತಿರ್ಬೇಕು. ರಾಹುಲ್ ಗಾಂಧಿ ಯಾವುದು ಇಷ್ಟ ಆಗುತ್ತೆ ಆಗಲ್ಲ ಅಂತಾರೆ ತಿಳ್ಕೋಬೇಕು. ಈ ಸಣ್ಣ ಪುಟ್ಟ ಹೋದ್ವಲ್ಲ, ಅವರೆಲ್ಲ ಬಹುತೇಕ ಜನ ಅವರ ವ್ಯವಹಾರಗಳು ಏನು ಅನ್ನೋದು ನಾನು ಹೇಳೋಕ್ಕೆ ಹೋಗಲ್ಲ. ಸೊ ಅಟ್ಲೀಸ್ಟು ಡಿ ಕೆ ಶಿವಕುಮಾರ್ ಸ್ವಲ್ಪ ಗೌರವಾನ್ವಿತ ಶಾಸಕರನ್ನಾರು ಇಟ್ಕೋಬೇಕು ಅಲ್ವಾ. ಅವ್ರ ಬೆಂಬಲದಿಂದಾಗಿ ಸರಿ. ಯಾರ್ಯಾರ್ದು ಏನೇ ವೃತ್ತಿ ಹೇಳಬೇಕಾಗಿಲ್ಲ ಅಲ್ವಾ, ನಮ್ಗೆ ಗೊತ್ತಿದೆ. ಸೊ ಮದ್ದೂರು ಮೇಲೆ ಅವ್ರು ಏನು ಮಾಡ್ತಾರೆ, ಏನು ಇಂಥವ್ರ ಹತ್ರ ಸ್ಟೇಟ್ಮೆಂಟ್ಸ್ ತಗೊಳ್ಳೋದು ಸರಿ ಅದಲ್ಲ. ಸೊ ಫಸ್ಟ್ ದಟ್ ಇಸ್ ಇಟ್ ಇಸ್ ಎ ಸೈಕಲಾಜಿಕಲ್ ವಾರ್ಫೇರ್ ಅಂತ. ಇದು ಸೈಕಲಾಜಿಕಲ್ ವಾರ್ಫೇರ್. ಇದು ಒಂದು ರೀತಿ ಮಾನಸಿಕ ಯುದ್ಧ. ಇದು ಈ ಮಾನಸಿಕ ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಕೆಲವೊಂದು ಸ್ಟ್ರಾಟಜಿಗಳು ಬೇಕಾಗ್ತವೆ. ಇದನ್ನು ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕು. ಇವರು ಫೈಟ್ ಮಾಡ್ತಿರೋ ಸಣ್ಣ ನಾಯಕರ ಜೊತೆ ಅಲ್ಲ, ಸಿದ್ದರಾಮಯ್ಯನವರಂಥ ನಾಯಕರ ಜೊತೆ. ಅದರ ಜೊತೆ ತೀರ್ಮಾನ ಕೈಗೊಳ್ಳಬೇಕಾದವರು ರಾಹುಲ್ ಗಾಂಧಿ ಅವ್ರನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಈ ಮಾಧ್ಯಮಗಳಲ್ಲೋ ಗೋಧಿ ಮೀಡಿಯಾ ಹೇಳೋ ಮೂಲಕ ಅಲ್ಲ. ಪಪ್ಪು ಇನ್ನೊಂದು ನೋ, ಈಸ್ ಎನ್ ಇಂಟೆಲಿಜೆಂಟ್ ಮ್ಯಾನ್. ಅವರಿಗೆ ಕೆಲವೊಂದು ಕಮಿಟ್ಮೆಂಟ್ ಬದ್ಧತೆಗಳಿವೆ. ಆದ್ದರಿಂದ ಅವರ ಜೊತೆ ಯಾವ ರೀತಿ ರಾಜಕಾರಣ ಮಾಡಬೇಕು, ಯಾವ ರೀತಿ ಪ್ರೆಷರ್ ಹಾಕಬೇಕು ಅನ್ನೋದು ಅರ್ಥ ಆದರೆ ಡಿ ಕೆ ಶಿವಕುಮಾರ್ ವಿಲ್ ಬಿ ಸಕ್ಸಸ್ಫುಲ್. ಅದರ್ವೈಸ್ ಅವ್ರು ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಕಲ್ಲು ಹಾಕುತ್ತಾರೆ. ಈ ಸಣ್ಣ ಪುಟ್ಟನವ್ರಿಗೆಲ್ಲ ಬಿಡ್ಬಿಟ್ಟು ಅವ್ರ ಹತ್ರ ಎಲ್ಲ ಪಂಚೇಂದ್ರಿಯಗಳು ಮುಚ್ಚಿಕೊಂಡು ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಬೇಕು. ಫಸ್ಟ್ ಈ ಶುಡ್ ಫೈಟ್. ಇವ್ರು ಬೇಕಾ ಅವರಿಗೆ ಫೈಟ್ ಮಾಡೋಕ್ಕೆ? ಈ ಸಣ್ಣ ಪುಟ್ಟವು ವಿಮಾನ ಹತ್ತು ಬುಯ್ಯಿ ಅಂತ ಹೋದು ಅಲ್ಲೆಲ್ಲ ಡೆಲ್ಲಿ ಯಾವುದೋ ಹೋಟ್ಲಲ್ಲಿ ಕೂತ್ಕೊಂಡ್ರು. ಒಂದು ದಿವಸ ಬಂದರು. ನಿನ್ನೆ ಮೊನ್ನೆ ಬಂದವಳು ಆ ನಯನ ಮೋಟಮ್ಮ ಕಾಂಗ್ರೆಸ್ಸಿಗೆ ಅವಳು ಸೇವೆ ಬೇರೆ. ನನಗೆ ಅಪಾರ ಗೌರವ ಇದೆ ಮೋಟಮ್ಮನವ್ರ ಬಗ್ಗೆ. ಅವ್ರ ಮದುವೆಗೆ ಇಂದಿರಾ ಗಾಂಧಿ ಬಂದಿದ್ದರು. ಆ ಮಟ್ಟಿಗೆ ಇರುವಂಥ ಹೆಂಗಸು ಭಾಳ ನನಗೆ, ಅವರಿಗೂ ನನ್ನ ಬಗ್ಗೆ ಭಾಳ ಗೌರವ ಇದೆ. ಸೊ ಅಂಥವ್ರ ಮಗಳು ಇವ್ರ ಗುಂಪುಗಾರಿಕೆ ಯಾಕೆ ಬೇಕಪ್ಪ ಈ ನಯನ ಮೋಟಮ್ಮಗೆ ಅಲ್ವಾ? ಅಟ್ಲೀಸ್ಟು ಇವ್ರನ್ನ ಯಾರು ತಗೋತಾರೆ ಸೀರಿಯಸ್ ಆಗಿ? ಅದರಿಂದ ಯಾರು ಸೀರಿಯಸ್ ಪ್ಲೇಯರ್ಗಳನ್ನು, ಈಗ ಸಿದ್ದರಾಮಯ್ಯನ ಕಡೆ ಇರೋ ಸೀರಿಯಸ್ ಪ್ಲೇಯರ್ಗಳನ್ನು ನೋಡಿ ಅವರು ಹೇಗಿದ್ದಾರೆ ಅನ್ನೋದನ್ನು. ನೀವು ಬಿ ಕೆ ಹರಿಪ್ರಸಾದಿಂದ ಹಿಡಿದು ಜಾರ್ಜಿಂದ ಹಿಡಿದು ಸೀನಿಯರ್ ಲೀಡರ್ಸು ಈಗ ಯಾರು ಚಿಲ್ಟು ಪುಲ್ಟುಗಳನ್ನು ಹಿಡ್ಕೊಬಿಟ್ಟು ಇವರ ಹೋರಾಟನೂ ಅತ್ಲಾಗೆ ಅರ್ಥ ಕಳ್ಕೊಳ್ಳುತ್ತೆ. ಅದ್ರ ಜೊತೆಗೆ ಏನೇನೋ ಮಾತಾಡ್ಕೊಂಡು ಹೋಗ್ತೇವೆ ಅಲ್ಲಿ ಇಲ್ಲಿ. ಸೊ ಡಿ ಕೆ ಶಿವಕುಮಾರ್ ಶುಡ್ ಲರ್ನ್. ಅವ್ರಿಗೆ ಯಾರ ಹತ್ರ ಆದರೂ ಸಲಹೆ ತಗೋಬೇಕು. ಆ ಸಲಹೆ ತಗೋಬಿಟ್ಟು ಯು ವಿಲ್ ಹ್ಯಾವ್ ಟು ಮೂವ್. ಅದರಿಂದ ಇಟ್ಸ್ ನಾಟ್ ಈಸಿ ಥಿಂಗ್. ಯಾಕೆಂದರೆ ಸುಮ್ಮನೆ ದೇವಸ್ಥಾನಗಳಿಗೆ ಹೋಗ್ಬಿಟ್ರೆ ಮುಖ್ಯಮಂತ್ರಿ ಸ್ಥಾನ ಸಿಗಲ್ಲ. ಸ್ವಾಮಿಗಳು ಬಂದು ಹೇಳಿಬಿಟ್ರೆ ಮುಖ್ಯಮಂತ್ರಿ ಸ್ಥಾನ ಸಿಗಲ್ಲ. ಈ ಸ್ವಾಮಿಗಳ ಅರ್ಧಕ್ಕರ್ಧ ಇವ್ರು ಚಾನ್ಸ್ ಹಾಳು ಮಾಡ್ತಿದ್ದಾರೆ. ಯಾರೋ ನಿನ್ನೆ ಒಂದು ಸ್ವಾಮಿ ಇನ್ನು 24 ಗಂಟೆಯೊಳಗೆ ಡಿ ಕೆ ಮುಖ್ಯಮಂತ್ರಿ ಆಗದಿರೋ ಅವ್ರ ಜೀವನದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ಮಾನಸಿಕವಾಗಿ ಹಿಂಸೆ ಕೊಡೋದು. ಇದಕ್ಕಿದ್ದಂಗೆ ಯಾವುದೋ ಫಲಕ್ಕೆ ಹೊತ್ಕೊಬರೋದು, ಆ ಫಲಕ್ಕೆ ತಂದುಬಿಟ್ಟು ಸದಾಶಿವನ ಮನೆಗೆ ಹೋಗೋದು, ಎಲ್ಲರೂ ಕೂತ್ಕೊಬಿಟ್ಟು ಪೂಜೆ ಬೆಳಗಿನ ಸಂಜೆವರೆಗೆ ಪೂಜೆ ಮಾಡೋದು, ಫ್ಯಾಮಿಲಿಯವ್ರು ಕೂತ್ಕೊಂಡು ಮುಖ್ಯಮಂತ್ರಿ ಆಗೋದು. ದೇವ್ರಿಗೆ ಬೇರೆ ಕೆಲಸ ಇಲ್ವನ್ರಿ? ಅವನು ದೇವರಾದರೆ ಇಡೀ ವಿಶ್ವ ಜಗತ್ತಿಗೆ ದೇವರು. ಅವನಿಗೆ ಯಾರು ಮುಖ್ಯಮಂತ್ರಿ ಆದ್ರೇನು ಹೋದ್ರೇನು?
ಅವನ ಮಿಡ್ಲ್ ಮ್ಯಾನ ಪೂಜೆ ಮಾಡಿದ ತಕ್ಷಣ ಓಹೋ ಪೂಜೆ ಮಾಡಿಬಿಟ್ಟಿದ್ದಾನೆ ಆತನ ವರ ಕೊಡ್ತೀನಿ ಅಂತ. ದೇವರು ವ್ಯಾಪಾರಸ್ಥ ಅಲ್ಲ. ಯು ವಿಲ್ ಲುಕ್ ಆಫ್ಟರ್ ಈಸ್ ಅ ಪವರ್. ನಾವು ಯಾವ ರೀತಿ ಇದ್ದೀವಿ ಅನ್ನೋದ್ರ ಮೇಲೆ ದೇವರು ನಮಗೇನು ಕೊಡಬೇಕೋ ಕೊಡ್ತಾನೆ. ನಾವು ಕೇಳಬೇಕಾಗಿಲ್ಲ. ನಾವು ಕೇಳಿ ತೆಗೆದುಕೊಳ್ಳುವ ವ್ಯವಹಾರ ಅಲ್ಲ ಅದು. ಪೂಜೆ ಪುನಸ್ಕಾರ ಏನೋ ಮಾಡಿದ ತಕ್ಷಣ ಕೊಟ್ಬಿಡ್ತಾನೆ ದೇವರು, ಒಂದು ಸುಳ್ಳು. ಸೊ ಹಾಗಿದ್ದರೆ ಈ ಪೂಜಾರಿಗಳು ದಿನದ 24 ಗಂಟೆ ಪೂಜೆನೇ ಮಾಡ್ತಾಯಿರ್ತಾರೆ ದೇವಸ್ಥಾನದಲ್ಲಿ. ಅವ್ರು ಕೇಳಿದ್ದೆಲ್ಲ ಆಗುತ್ತಾ? ಹಾಗಿರಲ್ಲ. ಆದ್ದರಿಂದ ದೇವರಿಗೆ ಇದೆಯಲ್ಲ, ದೇವರಿಗೆ ನಿಷ್ಕಲ್ಮಶವಾದ ಮನಸ್ಸು ಮುಖ್ಯ, ಹೃದಯ ಮುಖ್ಯ. ಆ ಹೃದಯದಲ್ಲಿ ವಿಷ ಇರಬಹುದು, ನ್ಯಾಯ ಮುಖ್ಯ, ಧರ್ಮದ ನಡವಳಿಕೆ ಮುಖ್ಯ. ಧರ್ಮ ಯಾವುದೋ ನನಗೆ ಗೊತ್ತಿರಬೇಕು, ಅಷ್ಟಾದರೆ ಸಾಕು, ನಮಗೆ ಬರಬೇಕಾದ್ದು ಬರುತ್ತೆ. ಇದನ್ನೆಲ್ಲ ಡಿ.ಕೆ ಅರ್ಥ ಮಾಡ್ಕೋಬೇಕಾಗಿದೆ. ಅವರು ಅರ್ಥ ಮಾಡ್ಕೊಳ್ಳದೇನೆ ಈ ಚಿಲ್ಟು ಪುಲ್ಟುಗಳ ಮೂಲಕ ಆಟ ಆಡೋಕ್ಕೆ ಹೋದರೆ ಅವ್ರಿಗೆ ಏನು ಆಸೆ ಪಡ್ತಾರೋ ಅದು ಸಿಗಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರವನ್ನು ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.